ನಮಸ್ಕಾರ ಎಲ್ಲ ನಿರ್ಲಕ್ಷ್ಯ ಜಸ್ಕಾಂ ಅಧಿಕಾರಿಗಳಿಗೆ. ನಿಮಗದು ನಿರ್ಲಕ್ಷ್ಯ ಅನಿಸಿರ್ಬೋದು, ಆದ್ರೆ ನೀವು ನಿಜವಾಗಿ ಆಡ್ತಿರೋದು ರೈತರ ಜೀವ ಮತ್ತು ಜೀವನ ಜೊತೆ ಆಟ ಆಡತ್ತೀರಿ. ಯಾಕಪ್ಪ ಅಂದ್ರೆ ಇದೇ ನಮ್ಮ ಅಫಜಲ್ಪುರ ತಾಲೂಕಿನ ದೇವಲ್ಗಂಗಾಪುರ ಗ್ರಾಮದ ಸರ್ವೆ ನಂಬರ್ 112/3ರಲ್ಲಿ ಬರುವ ಸಂತೋಷ್ ಜಿ ಮಲಗೋಂಡ್ ಎಂಬ ರೈತನ ಹೊಲದಾಗ LT ಕೇಬಲ್ ರೈತನ ಕಬ್ಬಿನ ಹೊಲದಾಗ ಪೂರ್ತಿ ಇಳಿಬಿದ್ದದು. ಹಲವು ಬಾರಿ ಜಸ್ಕಾಂ ಅಧಿಕಾರಿಗಳಿಗೆ ಆಫೀಸರ್ಗಳಿಗೆ ಮನವಿ ಕೊಟ್ಟರು. ಜಸ್ಕಾಂ ಅವರು ಸಂಬಂಧ ಇಲ್ಲ ಅಂತ ಹೇಳತ್ತಾರ. ಕರೆಂಟ್ ಕೇಬಲ್ ಇದ್ರ ಬಗ್ಗೆನೇ ಅವ್ರಿಗೆ ಸಂಬಂಧ ಇಲ್ಲ ಅಂತಾರಂದ್ರ ಜಸ್ಕಾಂ ಅವ್ರ ಕೆಲಸ ಏನಿರ್ತದೆ? ಏನ್ ಕಬ್ಬು ಕಡ್ದು ಫ್ಯಾಕ್ಟ್ರಿ ಕಳ್ಸಂತಾರೆ, ರೈತರು ಮನವಿ ಮಾಡಲಾಗ್ಯಾರ. ಅಂಡ್ ಏನ್ ಕಬ್ಬು ಕಡೆ ಟೈಮಿಗೆ ಅವ್ರಿಗೆ ಕೂಲಿ ಹಾಳಾಗಿ ಕಸ ತಗ್ಲಿಕ್ಕೆ ಬಾ ಅಂತ ಮನವಿ ಮಾಡತ್ತಾರ. ನಿಮ್ ಕೆಲಸ ನೀವು ನಿರ್ವಹಿಸ್ರಿ. ಈ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಲವು ರೈತರು ಕಬ್ಬು ಕೇಬಲ್ ಸ್ಪಾರ್ಕ್ ಆಗಿ 1 ವರ್ಷ ಬೆಳೆದಂತ ಕಬ್ಬು ಬೆಳೆ ಸುಟ್ಟು ಕರ್ಕಲಾಗಿ ಹೋಗಿದ್ ಎಷ್ಟೋ ಘಟನೆಗಳು ನಡೆದವ. ಈ ವಿಷಯದ ಬಗ್ಗೆ ಹಲವು ಬಾರಿ DC ಮೀಟಿಂಗ್ ನಲ್ಲೂ ಜಸ್ಕಾಂ MD ಅವ್ರಿಗೆ ಹೇಳಿದರು. ಅವ್ರೇನು ಪ್ರಯೋಜನ ಇಲ್ಲ, ಯಾಕಂದ್ರೆ ಅವ್ರ ಕಾರ್ಯ ನಿರ್ವಹಿಸ್ತಾನೆ ಇಲ್ಲ. ಇಲ್ಲಿ ಮ್ಯಾಲ್ ದೃಶ್ಯದಾಗ ನೀವೇ ನೋಡ್ಬೋದು, ಆ ಕಬ್ಬು ಕಡೆ ಮಷೀನಿಗೆ ಆ ಪೂರ ಕೇಬಲ್ ವೈರ್ ಹತ್ತದ. ಇನ್ ಕೇಸ್ ಆ ಆ ಮಷೀನ್ ಏನಾದ್ರು ಸ್ಪಾರ್ಕ್ ಆಗಿ ಪೂರ ಸುಟ್ಟೋಯ್ತು, ಇಲ್ಲಾಂದ್ರೆ ಆ ಮಷೀನ್ ಡ್ರೈವರ್ ಜೀವ ಹೋಯ್ತು ಅಂದ್ರೆ ಯಾರು ಇದಕ್ಕೆಲ್ಲ ಹೊಣೆ? ಸಮಯಕ್ಕೆ ತಕ್ಕಂತೆ ಮಳೆ ಬರ್ತಿಲ್ಲ ಅಂತ ರೈತರು ಫುಲ್ ನಷ್ಟದಾಗರ. ಸಾಲ ಶೂಲ ಮಾಡಿ ಕಬ್ಬ ಏನಾದ್ರು ಬೆಳೆದ್ರೆ ಅದಕ್ಕೆ ರೇಟ್ ಕೊಡಂಗಿಲ್ಲ. ರೇಟ್ ಎಲ್ಲ ಬಂತು ಎಲ್ಲ ಆಗ ಟೈಮಿಗೆ ಈ ಥರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇಲ್ಲಿ ಸಾಯ್ತಿರೋದು ರೈತನೇ. ಯಾವ ಅಧಿಕಾರಿಗೂ ಏನಿಲ್ಲ, ಅವ್ರು ಸುಮ್ ಕೂತ್ರು ಅವ್ರಿಗೆ ಗೌರ್ಮೆಂಟ್ ಪಗಾರ ಕೊಡ್ತದೆ. ನಮ್ ಗಡಿ ಕಾಯಕ, ನಮ್ ಸುರಕ್ಷೆಗೋಸ್ಕರ ನಮ್ ವೀರ ಯೋಧರ ಗಡಿ ಕಾಯಕ ಎಷ್ಟು ಇಂಪಾರ್ಟೆಂಟ್ ಮುಖ್ಯನೋ ಹಂಗೆ ನಾವೆಲ್ಲ ಚೆನ್ನಾಗಿ ಊಟ ಮಾಡಬೇಕು ಎಲ್ಲ ಅಂದ್ರೆ ರೈತನ ಪಾತ್ರನೂ ಅಷ್ಟೇ ಮುಖ್ಯ. ರೈತನು ಹಗಲು ರಾತ್ರಿ ಹೋರಾಡ್ತಾನ. ಆ ಹೋರಾಟಕ್ಕೆ ನಿಮ್ ಬೆಂಬಲ ಇರ್ಲಿಲ್ಲ ಅಂದ್ರೆ ಈ ಅಧಿಕಾರಿಗಳು ಕೆಲಸ ಏನ್ ಮಾಡ್ತಾರ? ಇದೊಂದೇ ಪ್ರಶ್ನೆ. ಇದೆಲ್ಲ ಆದ್ಮೇಲೆ ನಮಗ್ ಹೆಂಗ್ ಅನಿಸ್ತದಪ್ಪ ಅಂದ್ರೆ ಈಗಿನ ಕೆಲಸಗಳು ಮನವಿ ಪತ್ರದಿಂದ ಆಗಂಗಿಲ್ಲ, ಬರೀ ಹೋರಾಟ ಮಾಡಿಕೇನೆ ತಗೋಬೇಕೇನೋ ಅನ್ನಿಸ್ತದೆ. ಯಾಕಂದ್ರೆ ಈ ಕಬ್ಬಿಂದು ಬೆಲೆ ಜಾಸ್ತಿ ಮಾಡ್ರಂತ ಹೋರಾಟ ಮಾಡಿದಾಗೆ ಸರ್ಕಾರನು ಬೆಂಬಲ ಬೆಲೆ ಕೊಟ್ಟಿದ್ದು. ಈಗ ಈ ಕೇಬಲ್ ವೈರ್ ಸಂಬಂಧ 15 ಬಾರಿ ಮನವಿ ಪತ್ರ ಕೊಟ್ಟಿದ್ದಾಯ್ತು, ಎಲ್ಲ ಆಯ್ತು. ಇದಕ್ಕೂ ಹೋರಾಟನೇ ಮದ್ದು ಅಂತ ನೀವು ಅನ್ಕೊಂಡಿರೇನು? ನಿಮಗ್ ನಂಬಿ ಹೆಂಗ್ ನಿಮ್ ಹಿಂದ್ ಕುಟುಂಬ ಇರ್ತಲ್ಲ, ಹಂಗ ಈ ಬಡ ರೈತನಿಗೂ ಒಂದು ಕುಟುಂಬ ಇರ್ತ ಅನ್ನೋದು ನೀವು ತಿಳ್ಕೊರಿ ಫಸ್ಟ್. ನಿಮ್ಮ ಒಂದು ನಿರ್ಲಕ್ಷ್ಯದಿಂದ ಈ ರೈತರ ಕುಟುಂಬಕ್ಕೆ ಅನ್ಯಾಯ ಆಗ್ಬಾರ್ದು. ರೈತರದ್ದು ಇದು ಒಂದೇ ಸಮಸ್ಯೆ ಅಲ್ಲ, ಬೆಳಿಬೇಕಂದ್ರೂ ಸಮಸ್ಯೆ, ಬೆಳೆದಿದ್ದಕ್ಕೆ ಬೆಲೆ ಕೊಡ್ಬೇಕಂದ್ರೂ ಒಂದು ಹೋರಾಟ ಮಾಡ್ಬೇಕು. ಈಗ ಬೆಲೆ ಬರ್ತದ, ಎಲ್ಲ ಬರ್ತದ, ಕಬ್ಬು ಕಡೆ ಟೈಮಿಗೆ ಈ ಕೇಬಲ್ ವೈರ್ ಸಲಕ್ಕೆ ಎಷ್ಟೋ ಸರ್ತಿ ಓಡಾಡ್ಬೇಕು ನಿಮ್ಮ ಆಫೀಸ್ದು ಮನಿಗೆ. ಹಿಂಗೆ ಓಡಾಡ್ತಿದ್ರೆ ಈ ಕಬ್ಬು ಕಳ್ಸೋರು ಯಾರು? ಬೇರೆಯವ್ರು ಯಾರು? ನಿಮ್ಮ ಅಧಿಕಾರಿಗಳಿಗೆ ಮನವಿ ಮಾಡತ್ತಾರ ನಮ್ ಕಬ್ಬಿನ ಹೊಲದಾಗ ಕೆಲ್ಸಕ್ಕೆ ಬರ್ರಿ ಅಂದಿ. ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದೊಂದೇ, ನಿಮ್ ಕೆಲಸ ನೀವು ಚೆನ್ನಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸ್ರಿ. ಅದು ಬಿಟ್ರೆ ನಿಮ್ ಕಡೆಯಿಂದ ಏನು ಹೆಲ್ಪ್ ಬೇಕಾಗಿಲ್ಲ ನಮಗೆ. ಈ ವಿಡಿಯೋಗೆ ಸಂಬಂಧಿತ, ಈ ಕೆಲಸಕ್ಕೆ ಸಂಬಂಧಿತ ಎಲ್ಲ ಅಧಿಕಾರಿಗಳಿಗೆ ಟ್ಯಾಗ್ ಮಾಡ್ರಿ, ಹೆಚ್ಚು ಶೇರ್ ಮಾಡ್ರಿ. ಗುಲ್ಬರ್ಗ DC ಆಫೀಸಿಗೆಲ್ಲ ರೀಚ್ ಆಗೋವರೆಗೂ ಶೇರ್ ಮಾಡ್ರಿ. ಇದೊಂದೇ ಮನವಿ ಕೇಳ್ಕೊಳ್ಳಿ. ರೈತನಿಗೆ ಅದು ಬರೀ ಒಂದು ಶೇರ್ ಅಲ್ಲ, ನೀವು ಅವನಿಗೆ ನೀಡಿದಿರೋ ಬೆಂಬಲ ನೋಡ್ರಿ.